ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಂ ಓಲೈಕೆ ಆರೋಪ. ಮುಸ್ಲಿಂ ಓಲೈಕೆ ವಿಚಾರದಿಂದ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ ರಾಜ್ಯ ಸರ್ಕಾರ. ವಿಪಕ್ಷಗಳ ಮುಸ್ಲಿಂ ಓಲೈಕೆ ವಿರೋಧಿ ಅಸ್ತ್ರಕ್ಕೆ ತಣ್ಣಗಾಯ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ? ವಕ್ಫ್ ನೋಟಿಸ್ ವಿಚಾರದಲ್ಲಿ ಮುಸ್ಲಿಂ ಓಲೈಕೆ ಟೀಕೆಗೆ ಸರ್ಕಾರ ಗುರಿಯಾಗಿತ್ತು. ಸರ್ಕಾರದ ಕಾಮಗಾರಿಗಳಲ್ಲಿ 4% ಮೀಸಲಾತಿ ನೀಡುವ ವಿಚಾರದಲ್ಲೂ ಟೀಕೆಗಳು ಬಂದಿದ್ವು. ವಿಪಕ್ಷಗಳ ಟೀಕೆಯಿಂದ ಕ್ಯಾಬಿನೆಟ್ನಲ್ಲೂ ವಿಷಯಗಳ ಮುಂದೂಡಿಕೆ. ಅಲ್ಪಸಂಖ್ಯಾತ ಇಲಾಖೆಯ ವಿಷಯಗಳ ಮೇಲೆ ನಿರ್ಧಾರಗಳನ್ನ ಕ್ಯಾಬಿನೆಟ್ ಕೈಗೊಂಡಿಲ್ಲ. ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಿಸಿದ 3 ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ನಿರ್ಧಾರ ಆಗಬೇಕಾಗಿತ್ತು. ಆದ್ರೆ ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಸಮುದಾಯ ವಿಷಯ ಯಾವುದೇ ನಿರ್ಣಯವನ್ನ ಕೈಗೊಳ್ಳಿಲ್ಲ, ಮುಂದೂಡಿಕೆ ಮಾಡಿದ್ದಾರೆ. ಮುಸ್ಲಿಂ ಓಲೈಕೆ ಟೀಕೆಗೆ ಗುರಿಯಾಗೋ ಕಾರಣದಿಂದಾಗಿ ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ. ಸದ್ಯಕ್ಕೆ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಎಚ್ಚರಿಕೆಯ ನಡೆ ಅನುಸರಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಯಾವ್ಯಾವ ವಿಷಯಗಳ ಮುಂದೂಡಿಕೆ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಉಪಕದನ ಇತ್ತು, ಅಲ್ಲಿ ಅಲ್ಪಸಂಖ್ಯಾತರ ವೋಟ್ಗಳನ್ನ ಯಾವ ರೀತಿ ಪಡಿಬಹುದು ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆಗಳು ಆಗಿದ್ವು, ನಿರ್ಧಾರಗಳಾಗಿದ್ವು. ಅದರ ಜೊತೆಗೆ ವಾಗ್ಯುದ್ಧಗಳು ಆಗಿದ್ವು. ಆದರೆ ಇದಾದ ಮೇಲೆ ಈಗ ಎಚ್ಚರಿಕೆಯ ನಡೆಗೆ ಸರ್ಕಾರ ನಿರ್ಧರಿಸಿದೆ. ಪ್ರಶಾಂತ್, ಈ ನಿರ್ಧಾರಕ್ಕೆ ಏನು ಕಾರಣ? ಇವಾಗ ಎಲೆಕ್ಷನ್ ಹೆಂಗೂ ಮುಗೀತು, ಏನು ನಿರ್ಧಾರ ತಗೋಬಹುದು, ಯಾವುದೂ ಬೇರೆ ಇದ್ರ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ. ಬಟ್ ಇವಾಗ ತಡೆ ಹಿಡಿದಿರೋದಕ್ಕೆ ಕಾರಣ ಏನು? ಭವನ 2 ಸಂಗತಿಗಳ ಕಾರಣದಿಂದ ಕಳೆದ 1-1.5-2 ತಿಂಗಳಿಂದ ಈ ರೀತಿ ಒಂದು ತುಷ್ಟೀಕರಣ ಅಂತ ಇದಕ್ಕೆ ತುಷ್ಟೀಕರಣದ ಒಂದು ರಾಜಕಾರಣ ನಡೀತಾ ಇದೆ. ಅದೇನಂತಂದರೆ ಅಪೀಸ್ಮೆಂಟ್ ಪಾಲಿಟಿಕ್ಸ್. ಏನಕ್ಕೇನ ಒಂದು ವೋಟ್ ಬ್ಯಾಂಕನ್ನು ಅಪೀಸ್ ಮಾಡೋದು, ಅವರನ್ನು ಖುಷಿಯಲ್ಲಿಡೋದು, ಅದರ ಒಂದು ಕನ್ಸಾಲ್ಟೇಷನ್, ಪೊಲರೈಸೇಷನ್ನ ಲಾಭ ತನಗಾಗಬೇಕು ಅಂತಕ್ಕಂಥದ್ದು ಸಹಜವಾಗಿ ರಾಜಕೀಯ ಪಕ್ಷಗಳು ಇದನ್ನು ಮಾಡ್ತಿರ್ತವೆ. ಆದರೆ ನನಗನ್ಸುತ್ತೆ, ಒಂದು ಸಿದ್ದರಾಮಯ್ಯನವರ ಮೂಡಾ ಪ್ರಕರಣ ಬಂದ ದಿನದಿಂದ ಪಾಯಿಂಟ್ ಆಫ್ ಸ್ಟ್ರಾಟಜಿಯಾಗಿ ರಣತಂತ್ರದ ದೃಷ್ಟಿಯಿಂದಲೇ ಮುಸ್ಲಿಂ ತುಷ್ಟೀಕರಣವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮತ್ತು ಅವರ ಪ್ರಮಾಪ್ತ ಶಿಷ್ಯ ಜಮೀರ್ ಅಹ್ಮದ್ ಖಾನ್ ಮಾಡ್ತಿದ್ದಾರೆ. ಅದಕ್ಕೆ ಹೇಳಿದೆ, ಅದಕ್ಕೆ 2 ಕಾರಣಗಳು. ಒಂದು, ಉಪಚುನಾವಣೆಗಳ ಕನ್ಸಾಲ್ಟೇಷನ್ ಒಂದು ಕಾರಣ. ಆದರೆ ನಾಳೆ ಒಂದು ರೀತಿಯ ಪಾಯಿಂಟ್ ಆಫ್ ಏನಂತಾರೆ, ಜಗಳದ ಒಂದು ಪಾಯಿಂಟಿಗೆ ಬಂದರೆ ಮುಸ್ಲಿಂ ಮತ್ತು ಕುರುಬ ಸಮುದಾಯ ತನ್ನ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅನ್ನೋದು ಕೂಡ ಇದರ ಹಿಂದಿನ ಉದ್ದೇಶ ಇದೆ. ಕುರ್ಚಿ ಬುಡಕ್ಕೆ ಬಂದರೆ ಡೆಫಿನೆಟ್ಲಿ. ಯಾಕಂದರೆ ನೋಡಿ, ನೀವು ಸಿರೀಸ್ ಆಫ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳಿ. ಹಳೆ ಹುಬ್ಬಳ್ಳಿಯ ಪೊಲೀಸ್ ಕಮಿಷನರ್ ಮೇಲೆ ನಡೆದಿರ್ತಕ್ಕಂಥ ದಾಳಿ, ಪೊಲೀಸ್ ಠಾಣೆ ಮೇಲೆ ನಡೆದಿರ್ತಕ್ಕಂಥ ದಾಳಿಯ ಕೇಸ್ಗಳನ್ನು ಏಕಪಕ್ಷೀಯವಾಗಿ ಹಿಂತೆಗೆದುಕೊಳ್ಳಾಯಿತು. ಅಲ್ಲಿ ಕಲ್ಲು ತೂರಾಟ ಮಾಡಿದವರು, ಅಲ್ಲಿ ಗಲಭೆ ಮಾಡಿದವರು, ಮಂದಿರದ ಮೇಲೆ ಕಲ್ಲು ಹೊಡೆದವರ ಕೇಸ್ಗಳನ್ನು ಕೂಡ ಹಿಂತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ಕ್ಯಾಬಿನೆಟ್ ತೆಗೆದುಕೊಳ್ತು. ಮೊದಲು ಜಿ ಪರಮೇಶ್ವರ್ಗೆ ಅವರಿಂದ ಇದನ್ನು ಕೇಳಿದಾಗ, ಇಲ್ಲ ಬಿಡ್ರಿ, ಯಾವ್ದು ಬಂದರೂ ಒಂದು ಪ್ರಸ್ತಾವನೆ ಬಂದರೂ ಕಡತ ಮಂಡಿಸಿ ಅಂತ ಹೇಳ್ತಿರ್ತೀವಿ ಅಂತ ಹೇಳಿದರು. ಅದಾದ 2 ತಿಂಗಳಲ್ಲಿ ಶಿಗ್ಗಾಂವ್ ಚುನಾವಣೆಗಿಂತ 1 ತಿಂಗಳು ಮುಂಚೆ ಕೇಸ್ಗಳನ್ನು ಹಿಂತೆಗೆದುಕೊಳ್ಳಾಯಿತು. ಡೆಫಿನೆಟ್ಲಿ ಇಟ್ ಈಸ್ ಟು ಅಪೀಸ್ ಹುಬ್ಳಿ, ಶಿಗ್ಗಾಂವ್ನ ಮುಸ್ಲಿಮರನ್ನು ಅಪೀಸ್ ಮಾಡತಕ್ಕಂಥ ಒಂದು ಪ್ರಯತ್ನ ನಡೀತು. ಅದಾದ ನಂತರ ವಕ್ಫ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ. ವಕ್ಫ್ಗೆ ಸಂಬಂಧಪಟ್ಟಂತೆ ಸ್ವತಃ ಜಮೀರ್ ಅಹ್ಮದ್ ಖಾನ್ ಹೋಗಿ ಜಿಲ್ಲೆಗಳಲ್ಲಿ, ಇಲ್ಲ ಮುಖ್ಯಮಂತ್ರಿಗಳೇ ನನ್ನನ್ನು ಕಳಿಸಿದ್ದಾರೆ, ನೀವು ನೋಟಿಸ್ ಕೊಡಿ ಅಂತ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಮೇಲೆ ಅನಗತ್ಯವಾಗಿರ್ತಕ್ಕಂಥ ಒತ್ತಡವನ್ನು ಹಾಕಿದರು. ಅದು ಪಾಸಿಟಿವ್ ಆಗಿದೆ, ಅದು ನೆಗೆಟಿವ್ ಆಗಿದೆ. ಚನ್ನಪಟ್ಟಣದಂಥ ಕ್ಷೇತ್ರದಲ್ಲಿ, ಶಿಗ್ಗಾಂವ್ದಂಥ ಕ್ಷೇತ್ರದಲ್ಲಿ ಮುಸ್ಲಿಮರು 90-95% ಕಾಂಗ್ರೆಸ್ಸನ್ನು ಬೆಂಬಲಿಸಲಿಕ್ಕೂ ಕೂಡ ಈ ವಕ್ಫ್ ಕಾರಣ. ಆದರೆ ಆಂಟಿ ಕನ್ಸಾಲ್ಟೇಷನ್ನ ಸಾಧ್ಯತೆಗಳು ಕೂಡ ಇವೆ. ಅದು ರಿಸಲ್ಟ್ಸ್ನಲ್ಲಿ ಗೊತ್ತಾಗುತ್ತೆ ಆಂಟಿ ಕನ್ಸಾಲ್ಟೇಷನ್ ಆಗಿದೆಯೋ ಇಲ್ವೋ ಅಂತಕ್ಕಂಥದ್ದು. ಆದರೆ ವಕ್ಫ್ ವಿಚಾರದಲ್ಲಿ ಯಾವಾಗ ಸಾರಾಸಗಟಾಗಿ ಹಳ್ಳಿಗಳಲ್ಲಿ ರೈತರು, ಇಲ್ಲ ನಮ್ಮದೊಂದು ಸಲ ಪಹಣಿ ತೆಗೆದುಕೊಂಡು ನೋಡೋಣ, ಎಲ್ಲಿ ವಕ್ಫ್ನವರು ಕಾಲಮ್ 11 ನಮ್ಮ ಜಾಗೆಯಲ್ಲೂ ಕೂಡ ನಮ್ಮದು ಅಂತಕ್ಕಂಥದ್ದನ್ನು ಕ್ಲೇಮ್ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಮೂಹ ಸನ್ನಿಯ ರೂಪವನ್ನು ಅದು ಪಡೆದುಕೊಳ್ತಾ. ಯಾಕಂದರೆ ಒಂದು ಆತಂಕ, ಒಂದು ಹೆದರಿಕೆ, ಎಲ್ಲಿ ವಕ್ಫ್ ಬೋರ್ಡ್ನವರು ನಮ್ಮ ಆಸ್ತಿ ಮೇಲೂ ಕಣ್ಣು ಹಾಕ್ತಾರಾ ಅಂತ. ಆಸ್ತಿ ಮೇಲೆ ಕಣ್ಣು ಹಾಕಿ ಆಗಿತ್ತು.
ಹಾಕಿ ಆಗಿದೆ. ಭಯ ಅಲ್ಲ, ಇಟ್ಸ್ ನಾಟ್ ಸಮೂಹ ಸನ್ನಿ, ಅದೊಂದು ರಿಯಾಲಿಟಿ. ಅಲ್ಲ, ಸಮೂಹ ಸನ್ನಿ ಇನ್ ದ ಸೆನ್ಸ್ ನಾನು ಹೇಳೋದು, ಒಂದೊಂದು 500 ನೋಟಿಸ್ ಕೊಟ್ಟಾಗ ಉಳಿದ ಕಡೆ ಕೂಡ ಸಮೂಹ ಸನ್ನಿ ಈಸ್ ಆತಂಕ, ಹೆದರಿಕೆ. ಇಲ್ಲಪ್ಪ ನಾಳೆ ಎಲ್ಲಿ ವಕ್ಫ್ ಬೋರ್ಡ್ ಅವರು ನಮ್ಮ ಆಸ್ತಿಯನ್ನು ತೆಗೆದುಕೊಂಡು ಬಿಡ್ತಾರ ಅಂತಕ್ಕಂಥ ಆತಂಕದಿಂದ ಅನೇಕ ಕಡೆ ಜನ ಹೋಗಿ ಇಲ್ಲ ನಮ್ಮ ಪಹಣಿ ಕೊಡಿ, ನಮ್ಮ ಪಹಣಿ ಸರ್ವರ್ ಡೌನ್ ಆಗಿತ್ತು ಅದರಿಂದ ಅಂತ. ಅಂದರೆ ಅದು ಯಾವಾಗ ಆಯಿತು ನನಗನ್ಸುತ್ತೆ ಸರ್ಕಾರ ಸ್ವಲ್ಪ ಬ್ಯಾಕ್ ಫುಟ್ಟಿಗೆ ಬಂತು. ಮುಖ್ಯಮಂತ್ರಿಗಳೇ ಸ್ವತಃ ನಿರ್ಧಾರವನ್ನು ಮಾಡಿದರು, ಇಲ್ಲ ನಾವು ನೋಟಿಸ್ ಕೊಟ್ಟಿದ್ದನ್ನು ಹಿಂತೆಗೆದುಕೊಳ್ತೀವಿ ಅಂತಕ್ಕಂಥದ್ದು. ಅದಾದ ಮೇಲೆ ಈ ಕ್ಯಾಬಿನೆಟ್ನ ನಿರ್ಣಯಗಳನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಅಂತ. ಇವೇನು ಭಾಳ ಅಂದರೆ ಈಗ ಶಿಕ್ಷಣ ತಾಂತ್ರಿಕ ಮತ್ತು ಜನರಲ್ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾನ್ಯತೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ ಇದೆ. ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಡಿತ ಇರಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ ಇದೆ. ಅದರ ಪ್ರಕಾರವಾಗಿ ಕೆಲ ತಿದ್ದುಪಡಿಗಳನ್ನು ತರಲಿಕ್ಕೆ ಹೊರಟಿತ್ತು. ಆ ತಿದ್ದುಪಡಿಗಳನ್ನು ಹಿಂತೆಗೆದುಕೊಂಡಿದೆ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳೆಂದು ಘೋಷಿಸಲು ಇರುವ ನಿಯಮ ಮತ್ತು ಆದೇಶಗಳ ಪರಿಷ್ಕರಣೆ ಏನಿತ್ತು ಅದನ್ನೂ ಕೂಡ ತಡೆ ಹಿಡಿಯಲಾಗಿದೆ. ಅದಕ್ಕಿಂತ ದೊಡ್ಡ ಒಂದು ನಿರ್ಣಯ ಅಥವಾ ಒಂದು ರೀತಿ ಇನ್ನಷ್ಟು ಕಿಚ್ಚು ಹಚ್ಚತಕ್ಕಂಥ ನಿರ್ಣಯ ಇದ್ದಿದ್ದು, ಟೆಂಡರ್ನಲ್ಲಿ 4% ಕೊಡಬೇಕು ಅಂತಕ್ಕಂಥ, ಮುಸ್ಲಿಮರಿಗೆ 4% ಟೆಂಡರ್ಗಳನ್ನು ಮೀಸಲಾಗಿಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆ. ಆ ಪ್ರಸ್ತಾವನೆಗೆ ಮುಖ್ಯಮಂತ್ರಿಗಳು ಕಡತ ಮಂಡಿಸಿ ಅಂತಕ್ಕಂಥದ್ದನ್ನು ಹೇಳಿದರು. ಯಾವಾಗ ವಕ್ಫ್ ನಂತರದ ಸಂದರ್ಭದಲ್ಲಿ ಈ ವಿಷಯ ಮತ್ತೆ ತಾರಕಕ್ಕೇರ್ತೋ, ನನಗನ್ಸುತ್ತೆ ಅದರಲ್ಲಿ ಕಾಂಗ್ರೆಸ್ನಲ್ಲೂ 2 ಗುಂಪುಗಳಿವೆ. ಈ ರೀತಿಯ ತುಷ್ಟೀಕರಣದ ರಾಜಕಾರಣದಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಗುಂಪು ಇದೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಬರ್ತಾರೆ. ಇನ್ನೊಂದು ಗುಂಪು ಸಿದ್ದರಾಮಯ್ಯನವರ ಗುಂಪು ಏನಿದೆ, ಅದು ಒಂದು ನಮಗೆ ಕನ್ಸಾಲ್ಟೇಷನ್ನೂ ಆಗತ್ತೆ, ಜೊತೆಗೆ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತ ಬಂದರೆ ಮುಸ್ಲಿಂ ಸಮುದಾಯ ಒಪ್ಕೊಳ್ಳೋದು ಯಾರನ್ನ? ಸಿದ್ದರಾಮಯ್ಯನವರು. ಆ ಕಾರಣದಿಂದ ಮುಸ್ಲಿಮರನ್ನ ಜೊತೆಗಿಟ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಜಮೀರ್ ಅಹ್ಮದ್ ಖಾನ್ ಮೂಲಕ ಸಿದ್ದರಾಮಯ್ಯನವರು ಆಗಾಗ್ಗೆ ಮಾಡ್ತಾ ಇದ್ದಾರೆ. ನೋಡಿ, 2013ರಿಂದ 18 ನನಗನ್ಸುತ್ತೆ ಭವನ 2 ಕಾರಣಗಳಿಂದ ಸಿದ್ದರಾಮಯ್ಯನವರು ಪುನರಾಯ್ಕೆ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ದೋ ಹಿ ಗೇವ್ ಎ ಗುಡ್ ಗವರ್ಮೆಂಟ್ ಇನ್ 2013 to 18. ಏನಾ 2 ಕಾರಣಗಳು? ಒಂದು ಆಸ್ಪಿರೇಷನಲ್ ಕ್ಲಾಸ್ ಏನಿದೆ, ನನಗೆ ರಸ್ತೆ ಬೇಕು, ನನಗೆ ಒಂದು ರೀತಿಯ ಉದ್ಯೋಗ ಬೇಕು, ನನಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೇಕು, ಬಿ ಸಿಟೀಸ್ಗಳಲ್ಲಿ ಸಿ ಸಿಟೀಸ್ಗಳಲ್ಲಿ ಅಂತಕ್ಕಂಥ ಏನೊಂದು ವರ್ಗ ಇದೆ, ಆ ವರ್ಗವನ್ನು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು. ಅವ್ರಿಗನ್ಸುತ್ತು ನಾನು ಅನ್ನ ಭಾಗ್ಯ ಮಾಡ್ತಾಯಿದ್ದೀನಿ, ಇನ್ನೊಂದು ಭಾಗ್ಯ ಕೊಡ್ತಾಯಿದ್ದೀನಿ, ಆ ಭಾಗ್ಯ ಕೊಡ್ತಾಯಿದ್ದೀನಿ, ಅದರಿಂದಲೇ ನಾನು ಗೆದ್ದು ಬರ್ತೀನಿ ಅಂತಕ್ಕಂಥದ್ದು. ಅಂದರೆ ನೀವು ಈ ಕಡೆ ಜಾಸ್ತಿ ಕೊಟ್ಟರೆ ಈ ಕಡೆ ಮುನ್ಸ್ಕೊಳ್ತಾರೆ, ಈ ಕಡೆ ಜಾಸ್ತಿ ಕೊಟ್ಟರೆ ಈ ಕಡೆ ಮುನ್ಸ್ಕೊಳ್ತಾರೆ. ಆ ಕಾರಣದಿಂದ 18ರಲ್ಲಿ ಸಿದ್ದರಾಮಯ್ಯನವರು ಪುನರಾಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರು ಭಾಳ ಕಾನ್ಫಿಡೆನ್ಸ್ದಲ್ಲಿದ್ದರು, ಭಾಗ್ಯಗಳಿಂದನೇ ಗೆಲುವು ಆಗತ್ತೆ. ಮತ್ತೆ 2ನೇ ಕಾರಣ ಈ ರೀತಿಯ ಅನಗತ್ಯ ವಿವಾದಗಳು. ಅವ್ರು ಒಪ್ಕೊಳ್ಳಿಲ್ಲ, ನಾವು ಅವರನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಹೋದಾಗ ಅವ್ರು ಒಪ್ಕೊಳ್ಳಿಲ್ಲ. ಆದರೆ ಈ ರೀತಿಯ ತುಷ್ಟೀಕರಣದ ಶಾದಿ ಮಹಲ್ ತಂದರು, ಶಾದಿ ಭಾಗ್ಯ ಯೋಜನೆಯನ್ನು ತಂದರು. ಈ ರೀತಿಯ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಏನಿದೆ, ಇದು 2018ರಲ್ಲಿ ಅವರಿಗೆ ನಷ್ಟವನ್ನು ಉಂಟು ಮಾಡಿತು. 2023ರಲ್ಲಿ ಅದೇ BJPಯ ಅಗ್ರೆಸಿವ್ ಹಿಂದುತ್ವ ಪಾಲಿಟಿಕ್ಸ್ ಕಾಂಗ್ರೆಸ್ ಸಹಾಯ ಮಾಡ್ತು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಸರ್ಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಏನಿತ್ತು ಅದು ಕಾಂಗ್ರೆಸ್ಗೆ ನಷ್ಟವನ್ನು ಉಂಟು ಮಾಡಿತು. ಈಗ ಯಾಕೆ ಈ ರೀತಿ ನಿರ್ಣಯಗಳನ್ನು ಹಿಂತೆಗೆದುಕೊಳ್ಳಲಾಗ್ತಾ ಇದೆ? ಈಗ ಟೆಂಡರ್ ಪ್ರಕ್ರಿಯೆ SC STಗಿದೆ, ಕ್ಯಾಟಗರಿ 1ಗಿದೆ, 2A 15% ಇದೆ. ಮುಸ್ಲಿಮರಿಗೂ ಕೂಡ ಟೆಂಡರ್ 4% ಕೊಟ್ಟರೆ ತಪ್ಪೇನು ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಅಲ್ಪಸಂಖ್ಯಾತರ ಇಲಾಖೆಯ ಮೂಲಕ ಇಡಲಾಯಿತು. ಅದಕ್ಕೆ ಮುಖ್ಯಮಂತ್ರಿಗಳು ಕಡತ ಮಂಡಿಸಿ ಅಂತಂದರು. ನಾಳೆ ಅದೇನಾದರೂ ಕೊಟ್ಟಿದ್ದರೆ ವಕ್ಫ್ನಂತೆ ಒಂದು ದೊಡ್ಡ ವಿವಾದವಾಗಿ ಪರಿಣಮಿಸ್ತಿತ್ತು. ಅಲ್ಲ, ಈಗಲೂ ಕೊಡಲ್ಲ ಅಂತೇನಿಲ್ಲ, ಸ್ವಲ್ಪ ದಿನ ಮುಂದಕ್ಕೆ ಹಾಕಲಾಗಿದೆ. ನನಗನ್ಸುತ್ತೆ ಮಹಾರಾಷ್ಟ್ರದ ಚುನಾವಣೆ ಇದೆ, ಯಾಕಂದರೆ ಇದು ಪ್ರತಿಯೊಂದು ಕರ್ನಾಟಕದ, ಈಗ ವಕ್ಫ್ ಕರ್ನಾಟಕದ್ದು ಮಹಾರಾಷ್ಟ್ರದಲ್ಲೂ ಕೂಡ ರಿವರ್ಬ್ರೇಟ್ ಆಗ್ತದೆ. ಅಲ್ಲೊಂದು ಟಾಕಿಂಗ್ ಪಾಯಿಂಟ್ ಈಗ ಅದು ಮಹಾರಾಷ್ಟ್ರದ ಚುನಾವಣೆಯಲ್ಲಿ. ಆ ಕಾರಣದಿಂದ ಹೈಕಮಾಂಡ್ನ ಒಂದು ಸಲಹೆಯ ಮೇರೆಗೆ ಈ ನಿರ್ಣಯಗಳನ್ನು ಪೆಂಡಿಂಗ್ ಇಡಲಾಗಿದೆ, ಅದು ಹಿಂತೆಗೆದುಕೊಳ್ಳಲಾಗಿಲ್ಲ. ಆದರೆ ನನಗನ್ಸುತ್ತೆ ಭಾವನ, ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇದೆ, ಇದು ದೋಧಾರ್ ತಲ್ವಾರ್ ಅಂತಾರಲ್ಲ, ಆ ರೀತಿ ಎರಡಲೆಗಿನ ಕತ್ತಿ. ಯಾಕಂದರೆ ಇದು ಒಂದು ಕಡೆ ಆ್ಯಂಟಿ ಕನ್ಸಾಲ್ಟೇಷನ್ ಆದರೆ
ಕಾಂಗ್ರೆಸ್ ಅನೇಕ ಕಡೆ ಇದರ ನಷ್ಟವನ್ನು ಅನುಭವಿಸಿದೆ. ನೋಡಿ, ಕಾಂಗ್ರೆಸ್ ಯಾಕೆ ಈ ದೇಶದಲ್ಲಿ ಬಹುಮತವನ್ನು ಕಳ್ಕೊಳ್ತು ಅದನ್ನು ನಾವು ಈಗ ಸ್ವಲ್ಪ ಮ್ಯಾಕ್ರೋ ವಿಷಯ ಬರೋಣ. ಯಾಕೆ ಕಳ್ಕೊಳ್ತು? ಬಾಬ್ರಿ ಮಸೀದಿ ಮತ್ತು ಅಯೋಧ್ಯೆಯ ಮಂದಿರದ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ಓಲೈಸ್ಲಿಕ್ಕೆ ಹೋಯಿತು. ಒಂದು ಕಡೆ ಶಾಬಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ತೀರ್ಪು, ನೀವು ನಿಮ್ಮಷ್ಟನ್ನು ನೀವು ಪ್ರೋಗ್ರೆಸಿವ್ ಅಂತ ಹೇಳ್ಕೊಳ್ತೀರಿ, ನಾವು ಪ್ರಗತಿಪರರು ಅಂತ ಹೇಳ್ಕೊಳ್ತೀರಿ. ಅದಾದಮೇಲೆ ಶಾಬಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ತೀರ್ಪು ನೀವು ಮುಸ್ಲಿಂ ಮೌಲ್ವಿಗಳ ಮಾತು ಕೇಳಿ ಅದಕ್ಕೆ ಒಂದು ಸಂಸತ್ನಲ್ಲಿ ಮೊದಲು ಸುಗ್ರೀವಾಜ್ಞೆಯನ್ನು ತರ್ತೀರಿ, ನಂತರ ಸಂಸತ್ನಲ್ಲಿ ಬಿಲ್ ತರಲಿಕ್ಕೆ ಹೋಗ್ತೀರಿ. ಅದಾದಮೇಲೆ ಎಲ್ಲಿ ಹಿಂದೂಗಳು ಅಂದರೆ ಇದು 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 ಎಂಥ ವೋಟ್ ಬ್ಯಾಂಕ್ನ ಆಟ ಇದು. ಅದಾದಮೇಲೆ ಎಲ್ಲಿ ಹಿಂದೂಗಳು ಮುನ್ಸ್ಕೊಳ್ತಾರೆ ಅಂತೇಳಿ ರಾಮ ಮಂದಿರದ ಬಾಗಿಲನ್ನು ಓಪನ್ ಮಾಡಿದರು ರಾಜೀವ್ ಗಾಂಧಿ. ದಟ್ ವಾಸ್ ಎ ಇಮ್ಯಾಚ್ಯೂರ್ಡ್ ಡಿಸಿಷನ್. ಅಂದರೆ ನಾನು ಹೇಳೋದು, ನಿಮ್ಮ ನಿರ್ಣಯಗಳು ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂಥದ್ದಲ್ಲಿ ಮೇಲೆ ಅವಲಂಬಿತ ಆಗಿದ್ದರೆ ಜನ ಒಪ್ಕೊಳ್ತಾರೆ. ನೀವು ಇಲ್ಲ ನಾವು ಡಬಲ್ ಢೋಲ್ಕಿ ಮಾಡ್ತೀವಿ, ಈ ಕಡೆನೂ ಹೊಡಿತೀವಿ ಆ ಕಡೆನೂ ಹೊಡಿತೀವಿ. ಇವತ್ತು ನಡೀತಾ ಇರೋದೇನು ಕರ್ನಾಟಕದಲ್ಲಿ ಅದೇ ರೀತಿಯ ರಾಜಕಾರಣ. ಅದರಿಂದ ಇವರು ಖುಷಿರಲ್ಲ, ಅವರು ಖುಷಿರಲ್ಲ. ಜಮೀರ್ ಅಹ್ಮದ್ ಖಾನ್ರಿಗೆ ಬಾಯಿಗೆ ಬಂದಂತೆ ಮಾತಾಡ್ಲಿಕ್ಕೆ ಬಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಒಬ್ಬರಿಗೆ ಕಾಲಿಯಾ ಅಂತಾರೆ, ಇನ್ನೊಂದು ಸಲ ಹೈಕೋರ್ಟ್ ತೀರ್ಪನ್ನು ಪೊಲಿಟಿಕಲ್ ತೀರ್ಪು ಅಂತಂತ ರಾಜಕೀಯ ತೀರ್ಪು ಅಂತಾರೆ. ಸಿದ್ದರಾಮಯ್ಯವ್ರ ಮಗನೇ ಅಂತ, ಸಿದ್ದರಾಮಯ್ಯನವ್ರ ಮಗ ಕೂಡ ಅಂದರು. ನೀವು ಈ ರೀತಿಯ ಅಲ್ಪಸಂಖ್ಯಾತರ ಓಲೈಕೆ ಅಥವಾ ತುಷ್ಟೀಕರಣ, ನಾನು ಅಲ್ಪಸಂಖ್ಯಾತರು ಬಿಟ್ಬಿಡಿ, ಯಾವುದಾದ್ರೂ ಒಂದು ಜಾತಿಯ ಓಲೈಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ಕೂಡ ವಾಪಸ್ ಪುನರಪಿ ಆಯ್ಕೆ ಆಗಿಲ್ಲ. ದೇ ಹ್ಯಾವ್ ಬಿಕಮ್ ಅನ್ಪಾಪ್ಯುಲರ್. ಸರ್ವ ಜನಾಂಗದ ಶಾಂತಿಯ ತೋಟದ ಕಾನ್ಸೆಪ್ಟಲ್ಲಿ ಯಾರು ಸರ್ಕಾರವನ್ನು ನಡೆಸ್ತಾರೆ ಅವೇ ಸರ್ಕಾರಗಳು ಪುನರಪಿ ಆಯ್ಕೆಯಾಗಿ ಬಂದಿವೆ, ವಾಪಸ್ ಬಂದಿವೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಪ್ರಶಾಂತ್, ತುಂಬ ಒಳ್ಳೆ ಆಡಳಿತ ಕೊಟ್ಟ ಪಕ್ಷಗಳು ಎಡವು ಬಿದ್ದಿವೆ. ಅಂಥದ್ರಲ್ಲಿ ಹಿಂಗೆ ಇಂಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನಗಳಲ್ಲಿ ಇದಕ್ಕೆ ಕಳೆದ ನನಗೆ ಅರ್ಥ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಕೆಲವು, ಅಂದರೆ ಕಳೆದ 2-3 ತಿಂಗಳಲ್ಲಿ ನೋಡಿ ಒಂದು ರೀತಿ ಯೂಟರ್ನ್ ಗೌರ್ಮೆಂಟ್ ಆಗ್ದಂಗೆ ಆಗ್ತಿದೆ. ಯಾವುದು ಅವರಲ್ಲೇ ಒಂದು ತಲ್ಲಣ ಕಂಡು, ಮೇ ಬಿ ಒದ್ದಾಟದಲ್ಲಿ ಏನು ಮಾಡ್ತಿದ್ದಾರೆ ಅಂತ ಆಗ್ತಿಲ್ವಾ? ವಾಲ್ಮೀಕಿ ನಿಗಮದ ಹಗರಣ, ಸಚಿವರ ವಿರುದ್ಧ ಚಾರ್ಜ್ ಶೀಟೇ ಇಲ್ಲ. ಯಾರು ಸ್ಪೆಷಲ್ ಇನ್ವೆಸ್ಟಿಗೇಷನ್. ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಾಗೇಂದ್ರನ್ ಕೊಡಬೇಕು, ಮಂತ್ರಿಗಿರಿ ಕೊಡಬೇಕು ಅಂತ. ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಕೂತ್ಕೊಂಡು ನಾಗೇಂದ್ರ ಹೇಳ್ತಾ ಇದ್ರು 80 ಕೋಟಿ ರೂಪಾಯಿ ವಾಪಸ್ ಬಂದ್ಬಿಟ್ಟಿದೆ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ರು. ನಾನು ಸಂಡೂರ್ಗೆ ಹೋದಾಗ ನೋಡಿ, ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾಗೇಂದ್ರನ್ನ ವಾಪಸ್ ಕೊಡೋದಿದೆ ಅಂತ. ಇನ್ನೊಂದು ಕಡೆ ವಕ್ಫ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಜಮೀರ್ ಅಹ್ಮದ್ ಖಾನ್ ಕಳಿಸಿದವರು ಇವರೇ, ನಂತರ ನೋಟಿಸನ್ನು ವಾಪಸ್ ತೆಗೆದುಕೋ ಅಂತ ಹೇಳಿದವರು ಇವರೇ. ನನಗನ್ಸುತ್ತೆ ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇದೆ ಅಲ್ವಾ, ಇದು ಯಾವುದೇ ಸರ್ಕಾರಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಏನಂತಾರೆ ಆ್ಯಂಟಿ ಕನ್ಸಾಲ್ಟೇಷನ್ ಕಾರಣ ಆಗುತ್ತೆ ಹೊರತು, ಮೊದಲು ಅನಿಸುತ್ತೆ ನಮ್ಮ ಕನ್ಸಾಲ್ಟೇಷನ್ ಆಗ್ತಾ ಇದೆ, ಬಟ್ ಅದನ್ನು ನೋಡಿಕೊಂಡು ಆ್ಯಂಟಿ ಕನ್ಸಾಲ್ಟೇಟ್ ಜಾಸ್ತಿ ಆಗುತ್ತೆ. ಪ್ರಾಯಶಃ ಆ ದೃಷ್ಟಿಯಿಂದ ಹೈಕಮಾಂಡ್ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದೆ. ಒಂದು ಗಾದೆ ಇದೆ, ಅತಿಯಾದರೆ ಅಮೃತನೂ ವಿಷ ಆಗತ್ತೆ ಅಂತ. ಮೇ ಬಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ. ನೋಡುವ ಏನಾಗುತ್ತೆ ಅಂತ. ಬಟ್ ಸದ್ಯಕ್ಕಂತೂ ಸರ್ಕಾರ ಸುಮ್ಮನಿರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇಸ್ ಇಟ್ ಬೇರೆ ರಾಜ್ಯದಲ್ಲಿ ನಡೀತಾ ಇರೋ ಎಲೆಕ್ಷನ್ ಮೇಲೂ ಎಫೆಕ್ಟ್ ಆಗಬಾರ್ದು ಅನ್ನೋದು? ಪಕ್ಕದ ಮಹಾರಾಷ್ಟ್ರದಲ್ಲಿ ನಾನು ಮರಾಠಿ ಪೇಪರ್ಗಳನ್ನು ಮತ್ತು ಮರಾಠಿ TV ಚಾನೆಲ್ಗಳ ಡಿಬೇಟ್ಗಳನ್ನು ಗಮನಿಸಿದೆ. ವಕ್ಫ್ ವಿಜಯಪುರದ ವಕ್ಫ್ದ ಗಲಾಟೆ ಏನಿತ್ತು, ದಟ್ ವಾಸ್ ಅ ಬಿಗ್ ಟಾಕಿಂಗ್ ಪಾಯಿಂಟ್ ಇನ್ ವೆಸ್ಟರ್ನ್ ಮಹಾರಾಷ್ಟ್ರ. ಮತ್ತು ಇವತ್ತಿನ ದಿನಮಾನಗಳಲ್ಲಿ ಒಂದು ಯಾವುದೋ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲೋ ಬಂದು ಪರಿಣಾಮ ಬೀರುತ್ತೆ. ಆ ಕಾರಣದಿಂದ ಕೂಡ ವಕ್ಫ್ನ ವಿಚಾರದಲ್ಲಿ ಸಿದ್ದರಾಮಯ್ಯನವರು ನೋಟಿಸನ್ನು ಹಿಂತೆಗೆದುಕೊಳ್ತೀವಿ ಅಂತಕ್ಕಂಥ ನಿರ್ಣಯವನ್ನು. ಆಬ್ವಿಯಸ್ಲಿ ಪ್ರಶಾಂತ್, ಸಂವಿಧಾನ ಅವರದೇ ಸಚಿವರು ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಲೋಕಸಭಾ ಸಂವಿಧಾನ ಬದಲಾವಣೆ ಒಂದು ಅನಂತಕುಮಾರ್ ಹೆಗಡೆ ಮಾತಾಡಿದ್ದು, ಕರ್ನಾಟಕದಲ್ಲಿ ಒಂದು ಸಭೆಯಲ್ಲಿ ಮಾತಾಡಿದ್ದು, ಒಂದು ಅನಂತಕುಮಾರ್ ಹೆಗಡೆ ಹೇಳಿಕೆ ಇಡೀ ಮಹಾರಾಷ್ಟ್ರದಲ್ಲಿ ರಿವರ್ಬ್ರೇಟ್ ಆಗುತ್ತೆ. ರೈಟ್. ಸೊ ಸದ್ಯಕ್ಕಂತೂ ಸುಮ್ಮನಿರೋಣ, ಸ್ವಲ್ಪ ಹೊತ್ತು ತಣ್ಣಗಿರೋಣ, ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.